ನಿಮ್ಮ ಅಮೂಲ್ಯ ವಸ್ತುಗಳೇನಾದರೂ ಕಳೆದಿವೆಯೇ? ಅಥವಾ ನೀವೇನಾದರೂ ಜಮೀನು ಅಥವಾ ಆಸ್ತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳನ್ನು ಎದುರಿಸುತ್ತಿದ್ದೀರಾ? ಹಾಗೇನಾದರೂ ಆಗಿದ್ದಲ್ಲಿ ನೀವು ಈ ತಾಯಿಯ ಸನ್ನಿಧಿಗೆ ಬಂದು ಮನಸಾರೆ ನಂಬಿಕೆಯಿಂದ ಬೇಡಿಕೊಂಡರೆ ಸಾಕು. ನಿಮ್ಮ ಕಳೆದು ಹೋದ ವಸ್ತುಗಳು ನಿಮಗೆ ಶೀಘ್ರದಲ್ಲಿ ವಾಪಸ್ಸು ದೊರೆಯುವುದಲ್ಲದೆ ನಿಮ್ಮ ಆಸ್ತಿಗೆ ಸಂಬಂಧಪಟ್ಟ ಎಲ್ಲಾ ಕಲಹಗಳು ಬಗೆಹರಿಯುತ್ತವೆ. ಅಷ್ಟು ಶಕ್ತಿಶಾಲಿಯಾಗಿದ್ದಾಳೆ ಈ ದೇವತೆ. ಕರ್ನಾಟಕದ ಅತ್ಯಂತ ಶಕ್ತಿಶಾಲಿ ದೇವರುಗಳಲ್ಲಿ ಒಬ್ಬಳಾದ ಈಕೆಯೇ ಸಿಗಂದೂರು ಚೌಡೇಶ್ವರಿ. ಸಿಗಂದೂರು ಕ್ಷೇತ್ರದ ಆರಾಧ್ಯ ದೇವತೆ, ರಾಜ್ಯದ ಮೂಲೆ ಮೂಲೆಗಳಿಂದ ಭಕ್ತರನ್ನು ಆಕರ್ಷಿಸುವ ಜಗನ್ಮಾತೆ. ಈ ಅಧಿದೇವತೆಯು ನೆಲೆಸಿರುವುದು ಸಾಗರ ತಾಲೂಕಿನ ಶರಾವತಿ ಹಿನ್ನೀರಿನ ಮಡಿಲಲ್ಲಿರುವ ಸಿಗಂದೂರಿನಲ್ಲಿ. ಈ ಸಿಗಂದೂರು ದಟ್ಟ ಕಾಡಿನಿಂದ ಆವೃತವಾಗಿದ್ದು ಗಲಾಟೆ ಗದ್ದಲಗಳಿಲ್ಲದೆ ಪ್ರಶಾಂತ ಸ್ಥಳವಾಗಿದೆ. 2 ದಶಕಗಳ ಹಿಂದೆ ಕುಗ್ರಾಮವಾಗಿದ್ದ ಸಿಗಂದೂರು ಜಗನ್ಮಾತೆಯ ಉಪಸ್ಥಿತಿಯಿಂದ ಇಂದು ದಿವ್ಯ ಕ್ಷೇತ್ರವಾಗಿ ಪರಿಣಮಿಸಿದೆ. ಚೌಡಮ್ಮ ದೇವಿಗೆ ಸಿಗಂದೂರೇಶ್ವರಿ ಎಂದು ಸಹ ಕರೆಯಲಾಗುತ್ತದೆ. ಚೌಡಮ್ಮ ದೇವಿಯು ಕಳ್ಳರ ಭಯವನ್ನು ಹೋಗಲಾಡಿಸುವ ಶಕ್ತಿಯನ್ನು ಹೊಂದಿದ್ದವಳಾಗಿದ್ದಾಳೆ. ಈ ದೇವಿಯ ಭಕ್ತರ ಮನೆಗಳಲ್ಲಿ ಕಳ್ಳತನವಾದರೆ ಕಳ್ಳರನ್ನು ದೇವಿಯು ಭಯಂಕರವಾಗಿ ಶಿಕ್ಷಿಸುತ್ತಾಳೆ ಎಂಬ ಪ್ರತೀತಿ ಇದೆ. ಈ ಕ್ಷೇತ್ರದ ವಿಶೇಷ ಆಚರಣೆ ಎಂದರೆ ಭಕ್ತರು ತಮ್ಮ ಹೊಲ ಗದ್ದೆ ಮನೆ ಹೊಸ ಕಟ್ಟಡಗಳಿಗೆ ಇವರು ಕೊಡುವ ಬೋರ್ಡ್ಗಳನ್ನು ನೇತು ಹಾಕುತ್ತಾರೆ. ಆ ಬೋರ್ಡ್ನಲ್ಲಿ ಸಿಗಂದೂರು ಚೌಡೇಶ್ವರಿ ದೇವಿಯ ಕಾವಲಿದೆ ಎಂದಿರುತ್ತದೆ. ಈ ಬೋರ್ಡ್ಗಳನ್ನು ಹಾಕಿದರೆ ಆ ಜಾಗದಲ್ಲಿ ಕಳ್ಳತನವಾಗುವುದಿಲ್ಲ ಎಂಬ ಪ್ರತೀತಿ ಇದೆ. ಒಂದೊಮ್ಮೆ ಕಳ್ಳತನವಾದರೂ ಕಳ್ಳನಿಗೆ ತೊಂದರೆಯಾಗಿ ಕದ್ದ ಮಾಲನ್ನು ವಾಪಸ್ಸು ತಂದಿಟ್ಟು ಹೋಗುವನು ಎಂಬುದು ಈ ದೇವಿಯ ಭಕ್ತರ ಅಚಲವಾದ ನಂಬಿಕೆ. ಆದ್ದರಿಂದಲೇ ಶಿವಮೊಗ್ಗ ಮತ್ತು ಉತ್ತರ ಕನ್ನಡದ ಬಹುಭಾಗಗಳಲ್ಲಿ ಹೆಚ್ಚಿನ ಮನೆ ಮತ್ತು ಆಸ್ತಿಗಳಿಗೆ ಈ ರೀತಿಯ ಫಲಕಗಳನ್ನು ಹಾಕಿರುವುದು ಕಾಣಬಹುದು. ಸಾಗರದಿಂದ 40 ಕಿಲೋಮೀಟರ್ ದೂರದಲ್ಲಿರುವ ಈ ದೇವಾಲಯ ತಲುಪಲು ಶರಾವತಿ ಹಿನ್ನೀರನ್ನು ಲಾಂಜ್ ಮುಖಾಂತರ ದಾಟಬೇಕು. ಈ ಪ್ರಯಾಣವು ಅತ್ಯಂತ ರೋಮಾಂಚನಕಾರಿಯಾಗಿರುತ್ತದೆ. ನಂತರದ 5 ಕಿಲೋಮೀಟರ್ ಅರಣ್ಯದಲ್ಲಿ ಕ್ರಮಿಸಿದರೆ ಶ್ರೀದೇವಿಯ ದರ್ಶನ ಲಭ್ಯವಾಗುತ್ತದೆ. ಕ್ಷೇತ್ರದ ಇತಿಹಾಸ. ಸಿಗಂದೂರಿನ ಈ ಚೌಡೇಶ್ವರಿ ವಿಗ್ರಹವು ಸುಮಾರು 300 ವರ್ಷಗಳ ಇತಿಹಾಸ ಹೊಂದಿದೆ. ಹಿಂದೆ ಇಲ್ಲಿನ ನಾಯಕರಾದ ಶೇಷಪ್ಪನವರು ಸಂಗಡಿಗರೊಂದಿಗೆ ಬೇಟೆಯಾಡಲು ಕಾಡಿಗೆ ತೆರಳಿದಾಗ ದಾರಿ ತಪ್ಪಿ ಸಂಗಡಿಗರಿಂದ ಬೇರ್ಪಡುತ್ತಾರೆ. ತಬ್ಬಿಬ್ಬಾಗಿ ಏನು ಮಾಡುವುದೆಂದು ತೋಚದೆ ಒಂದು ಮರದ ಕೆಳಗೆ ವಿಶ್ರಮಿಸಿಕೊಳ್ಳಲು ಹಾಗೆಯೇ ಕುಳಿತು ಮಂಪರು ಆವರಿಸಿಕೊಂಡು ನಿದ್ರೆಗೆ ಜಾರುತ್ತಾರೆ. ಅವರ ಕನಸಿನಲ್ಲಿ ಜಗನ್ಮಾತೆಯು ಶಂಖ ಚಕ್ರ ಗದಾಧಾರಿಯಾಗಿ ಬಂದು ನಾನಿಲ್ಲಿ ನೆಲೆಸಿ ಧರ್ಮೋದ್ಧಾರ ಹಾಗೂ ಭಕ್ತರ ಪರಿಪಾಲನೆ ಮಾಡಬೇಕೆಂದು ನಿಶ್ಚಯಿಸಿದ್ದೇನೆ. ಆದರೆ ನೆಲೆ ನಿಲ್ಲಲು ನನಗೊಂದು ಗುಡಿ ಬೇಕು ಹಾಗೂ ನಿತ್ಯ ಪೂಜೆ ನಡೆಯಬೇಕು ಎಂದು ಹೇಳುತ್ತಾರೆ. ಎಚ್ಚರಗೊಂಡ ನಂತರ ಈ ಸ್ಥಳದಲ್ಲಿ ಹುಡುಕಾಡಿದಾಗ ಶೇಷಪ್ಪರಿಗೆ ದೇವಿಯ ವಿಗ್ರಹ ದೊರೆಯುತ್ತದೆ. ಕೊನೆಗೆ ಶೇಷಪ್ಪರು ತನ್ನ ಊರಿನ ಬ್ರಾಹ್ಮಣ ಪುರೋಹಿತರಾದ ದುಗ್ಗಜ್ಜರೊಂದಿಗೆ ಸೇರಿ ದೇವಿಯನ್ನು ಪ್ರತಿಷ್ಠಾಪಿಸಿ ಸಣ್ಣದೊಂದು ಗುಡಿಯನ್ನು ನಿರ್ಮಿಸುತ್ತಾರೆ. ದುಗ್ಗಜ್ಜ ಈ ದೇಗುಲದ ಅರ್ಚಕರಾದರೆ ಶೇಷಪ್ಪನವರು ಧರ್ಮದರ್ಶಿಗಳಾಗುತ್ತಾರೆ. ಅಲ್ಲಿನಿಂದ ಇಲ್ಲಿಯವರೆಗೂ ಸಿಗಂದೂರು ಚೌಡೇಶ್ವರಿಯು ದುಷ್ಟರನ್ನು ಶಿಕ್ಷಿಸುತ್ತಾ ಶಿಷ್ಟರನ್ನು ರಕ್ಷಿಸುತ್ತಾ ರಾಜ್ಯದ ಮೂಲೆ ಮೂಲೆಗಳಿಂದ ಭಕ್ತರನ್ನು ಆಕರ್ಷಿಸುವ ಜಗನ್ಮಾತೆಯಾಗಿ ಇಲ್ಲಿ ನೆಲೆ ನಿಂತಿದ್ದಾಳೆ. ದುಗ್ಗಜ್ಜ ಮತ್ತು ಶೇಷಪ್ಪನವರ ಕಾಲಾನಂತರ ಶ್ರೀದೇವಿಯ ಮೂಲ ವಿಗ್ರಹ ನೀರಿನಲ್ಲಿ ಮುಳುಗಡೆಯಾಗಿತ್ತು. ದೇವಿಗೆ ನಿತ್ಯ ಪೂಜೆ ಸಲ್ಲುವಂತಾಗಲೆಂದು ದೇವಿಯ ವಿಗ್ರಹವನ್ನು ಈಗಿರುವ ಎತ್ತರದ ಸ್ಥಳಕ್ಕೆ ತಂದು ವೈದಿಕ ವೇದೋತ್ತಮರಿಂದ ವಿಧಿವತ್ತಾಗಿ ಪ್ರತಿಷ್ಠಾಪಿಸಲಾಯಿತು ಎನ್ನುವುದು ಈ ಜಾಗದ ಪ್ರತೀತಿ. ಶ್ರೀ ಚೌಡೇಶ್ವರಿ ದೇವಿಯು ಹಿಂದೆ ಉಗ್ರ ಸ್ವರೂಪಳಾಗಿದ್ದಳು ಎಂಬ ನಂಬಿಕೆ ಇದೆ. ವರದಹಳ್ಳಿಯ ಶ್ರೀಧರ ಸ್ವಾಮೀಜಿಗಳು ಒಮ್ಮೆ ಇಲ್ಲಿ ಭೇಟಿ ನೀಡಿದಾಗ ಉಗ್ರ ಸ್ವರೂಪಳಾಗಿದ್ದ ದೇವಿಯನ್ನು ಶಾಂತ ಸ್ವಭಾವದವಳಾಗಿ ಭಕ್ತರನ್ನು ಪೋಷಿಸಬೇಕು ಎಂದು ಪ್ರಾರ್ಥಿಸಿದಾಗ ಅದಕ್ಕೆ ಒಪ್ಪಿದ ದೇವಿಯು ಸೌಮ್ಯ ಸ್ವರೂಪಿಣಿಯಾದಳು ಎಂಬ ನಂಬಿಕೆ ಇದೆ. ಈ ದೇವಾಲಯದಲ್ಲಿ ಮಂಗಳವಾರ ಮತ್ತು ಶುಕ್ರವಾರ ವಿಶೇಷ ಪೂಜೆ ನಡೆಯುತ್ತದೆ. ಪ್ರತಿ ವರ್ಷ
ಮಕರ ಸಂಕ್ರಾಂತಿ ಎಂದು ನಡೆಯುವ 2 ದಿನದ ಜಾತ್ರಾ ಮಹೋತ್ಸವಕ್ಕೆ ಲಕ್ಷಾಂತರ ಜನರು ಪಾಲ್ಗೊಳ್ಳುತ್ತಾರೆ. ಸಿಗಂದೂರು ಚೌಡೇಶ್ವರಿಯ ಕೃಪಾ ಕಟಾಕ್ಷ ನಮ್ಮೆಲ್ಲರ ಮೇಲೂ ಇರಲಿ ಎಂದು ಆಶಿಸುತ್ತಾ ಈ ಕಿರು ಪರಿಚಯವನ್ನು ಮುಗಿಸೋಣ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.